ಹೌದು, ಅದರಲ್ಲಿ ಎರಡು ಮಾತು ಪಕ್ಷ ಕೊಟ್ಟಿಲ್ಲ ಅಂದರೆ ಮುಂದಿನ ಬಂದು ನೋಡುತ್ತೇನೆ, ಕಾದು ನೋಡಿ. ನಾ ಇನ್ನೂ MLC ಅದೇನೆ, ಅದ್ರ ಬಗ್ಗೆ ನಾ ಇನ್ನೂ ಏನೂ ಹೇಳೋದಿಲ್ಲ. ಆದರೆ ನಿಮಗೆ ಇನ್ನು ಮುಂದೆ ಬರುವಂಥ ದಿನಗಳನ್ನು ಕಾದು ನೋಡಿ ಅಂತ ನಿಮ್ಗೆ ಹೇಳ್ತಾ ಇದ್ದೇನೆ, ರಿಕ್ವೆಸ್ಟ್ ಮಾಡ್ತಕೊಂಡಿದ್ದಾನೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಪಕ್ಷದ ಸ್ಥಿತಿ ಗತಿ ಎಲ್ಲ ನೋಡ್ಕೊಂಡು ಮುಂದಿನ ನಿರ್ಧಾರ ನಾವು ಎಲ್ಲ ಕಾರ್ಯಕರ್ತರಿಗೆ ಕೇಳ್ಕೊಂಡೆ ನಿರ್ಧಾರ ತೊಗೋತೇವೆ. ನಾವು ಒಬ್ಬನ ನಿರ್ಧಾರ ತೊಗೊಳ್ಳೋದಿಲ್ಲ. ಅವರಿಗೆ ಇದದು ವಯಸ್ಸಾದು ಏನು ಬೇರೆ ಬಿಟ್ಟು ಕೊಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟದ್ದು. ಹೈಕಮಾಂಡ್ ಏನು ಮಾಡಿದ್ರೆ ಅದಕ್ಕೆ ನಾವು ಬರ್ತದೆ. ಅಲ್ಲ, ಕಾಂಗ್ರೆಸ್ ಪಕ್ಷದ ಬಗ್ಗೆ ಎಂದೂ ನೋವಿಲ್ಲ, ಏನೂ ಉಂಟಾಗೋದಿಲ್ಲ. ಅವ್ರದ್ದು ಕೆಲಸನ ಅದು ವಿರೋಧ ಮಾಡೋದು ಕೆಲಸ. ಈಗ ನಮ್ದು ಅಲ್ಲಿಯ ಜನಪ್ರಿಯತೆ ಸಹಿಸದೆ ಕೆಲವರು ವಿರೋಧ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಉತ್ತರ ಕೊಡೋಕೆ ಹೋಗೋದಿಲ್ಲ. ಗೊತ್ತಿಲ್ಲ. ಈಗ ನಾನು ಮುಂದಿನ ದಿನಗಳಲ್ಲಿ ನಾನು MLA ಕಾಂಟೆಸ್ಟ್ ಮಾಡಲೇಬೇಕಂತ ನಾನು ಒಂದು ದೃಢ ನಿರ್ಧಾರ ತೊಗೊಂಡ್ಕೊಂಡೇನೆ. ಆ ಪ್ರಕಾರ ಅವರು ಸಹ ಅವ್ರ ಬಗ್ಗೆ ನಾನು ಅಷ್ಟು ಹೆಚ್ಚಿಗೆ ಹೇಳೋಕೆ ಹೋಗುದು. ಅದೆಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳಿದ್ನಲ್ಲ ನಿಮಗೆ, ಕಾದು ನೋಡೋಣ ಅಂತ ಹೇಳಿದೆ. ಅಲ್ಲ, ಕಾದು ಇದ್ದೇನೆ. ಮುಂದೆ ಏನೇನು ಬದಲಾವಣೆ ಆಗ್ತಾವೆ ಅದನ್ನು ಯಾವುದೇ ಒಂದು ಸ್ಥಿರ ಅಲ್ಲ. ಯಾವ ರೀತಿ ಬದಲಾವಣೆ ಆದಂತೆ ನೀವು ಬದಲಾಗ್ತೀರಂತ ಹಂಗಿನ್ನು ಬದಲಾವಣೆ. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿನೇ ಕೆಲಸ ಮಾಡ್ತೀನಿ.